ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧ ವಿಚಾರವಾಗಿ ಕ್ಯಾಬಿನೆಟ್ನಲ್ಲಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ನ ಚಟುವಟಿಕೆಗೆ ನಿಷೇಧವನ್ನ ಹೇರಿ ಸಚಿವ ಸಂಪುಟದಲ್ಲಿ ಆದೇಶವನ್ನ ಮಾಡಲಾಗಿದೆ. ಕ್ಯಾಬಿನೆಟ್ನಿಂದ ಬರ್ತಾ ಇರುವಂತಹ ಸುದ್ದಿ, ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ನ ಚಟುವಟಿಕೆ ಅಂದ್ರೆ ಸರ್ಕಾರಿ ಶಾಲೆ, ಕಾಲೇಜು, ಮೈದಾನ ಇಂತಹ ಸ್ಥಳಗಳಲ್ಲಿ ಇಲ್ಲಿಯವರೆಗೂ ಆರ್ಎಸ್ಎಸ್ ಯಾವ ರೀತಿಯಾಗಿ ತನ್ನ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಇತ್ತು, ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಅವಕಾಶ ಇರಲ್ಲ. ಅನುಮತಿಯ ಮೇರೆಗೆ ಮಾಡಬಹುದಾ ಅಂದ್ರೆ ಅದು ಕೂಡ ಇಲ್ಲ. ಸರ್ಕಾರಿ ಜಾಗಗಳಲ್ಲಿ ಮಾಡಬಾರದು ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ಸರ್ಕಾರಿ ಶಾಲೆ, ಕಾಲೇಜುಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಯ ಅನುಮತಿಯನ್ನು ನಿಷೇಧ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡಿನಲ್ಲಿ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ, ಅಲ್ಲಿ ಅದು ಹೇಗೆ ಕಾರ್ಯರೂಪಕ್ಕೆ ಬಂದಿದೆ, ಅದರ ಆಧಾರದ ಮೇಲೆ ನಾವು ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಆಲ್ಮೋಸ್ಟ್ ಅದೇ ರೀತಿಯ ವಿಚಾರವನ್ನ ಇಲ್ಲಿಯೂ ಕೂಡ ಪ್ರಸ್ತಾಪ ಮಾಡಿದ ಹಾಗೆ ಕಾಣಿಸ್ತಾ ಇದೆ, ನಿರ್ಧಾರವನ್ನ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಇದು ಕೇವಲ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಮಾತ್ರನಾ ಅಥವಾ ಉಳಿದಂತೆ ಯಾವ ಕಾರ್ಯಕ್ರಮಗಳು ಕೂಡ ಸರ್ಕಾರಿ ಜಾಗದಲ್ಲಿ ಅವಕಾಶ ಇಲ್ಲವಾ ಅದನ್ನ ನೋಡಬೇಕು. ಬೇರೆ ಎಲ್ಲ ಕಾರ್ಯಕ್ರಮಗಳು ಸರ್ಕಾರಿ ಜಾಗದಲ್ಲಿ ನಡೀಬಹುದು, ಆದರೆ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಮಾತ್ರ ನಿರ್ಬಂಧ ಅನ್ನೋದಾದ್ರೆ ಅದು ಏಕಪಕ್ಷೀಯ ನಿರ್ಧಾರ, ಟಾರ್ಗೆಟ್ ರೂಪದಲ್ಲಿ ಆಗುತ್ತದು. ಈಗ ಸದ್ಯ ಈಗಷ್ಟೇ ಬರ್ತಾ ಇರೋ ಅಪ್ಡೇಟ್ ಆಗಿರೋದ್ರಿಂದ ನೋಡೋಣ ಯಾವ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಂಡಿದೆ ಕ್ಯಾಬಿನೆಟ್ನಲ್ಲಿ ಅನ್ನುವಂತಹ ವಿಚಾರ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿಷೇಧ ಅಂತ ನಿರ್ಧಾರ ಮಾಡಿದ್ದಾರೆ, ಅದು ಎಲ್ಲಿ? ಸರ್ಕಾರಿ ಜಾಗಗಳಲ್ಲಿ. ಆರ್ಎಸ್ಎಸ್ ಬೈಠಕ್, ಕವಾಯತಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ನ ಬೈಠಕ್ ಮತ್ತು ಕವಾಯತಿಗೆ ಇನ್ನು ಮುಂದಿನ ದಿನಗಳಲ್ಲಿ ಅವಕಾಶ ಇರಲ್ಲ. ನಿಯಮ ಮೀರಿ ಏನಾದರೂ ಮಾಡಿದ್ದೇ ಆದ್ರೆ ಆಗ ಕಾನೂನು ಪ್ರಕಾರವಾಗಿ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥದ್ದು. ಅದಕ್ಕೆ ಯಾವ ರೀತಿಯ ಕಾನೂನುಗಳನ್ನ ರೂಪಿಸ್ತಾರೆ ಅನ್ನೋದನ್ನ ನೋಡಬೇಕು. ಸದ್ಯ ಕ್ಯಾಬಿನೆಟ್ನಲ್ಲಿ ಈಗಷ್ಟೇ ಕೆಲ ನಿಮಿಷಗಳ ಹಿಂದಷ್ಟೇ ಕ್ಯಾಬಿನೆಟ್ ಆರಂಭ ಆಗಿತ್ತು. ಇದೇ ವಿಚಾರವಾಗಿ ಪ್ರಸ್ತಾಪವನ್ನು ಮಾಡಲಾಯಿತು. ಹೇಗೆ ಇದಕ್ಕೆ ನಿರ್ಬಂಧವನ್ನು ವಿಧಿಸಬೇಕು ಅನ್ನುವಂತಹ ವಿಚಾರದಲ್ಲಿ ಮಾತನಾಡಿದ್ದಾರೆ. ಆರ್ಎಸ್ಎಸ್ ಚಟುವಟಿಕೆಗೆ ಸರ್ಕಾರ ಮೂಗುದಾರವನ್ನ ಹಾಕಿದೆ. ಈ ಹಿಂದೆಲ್ಲ ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ನ ಚಟುವಟಿಕೆಗಳು ನಡೀತಾ ಇತ್ತು. ಈಗ 100 ವರ್ಷ ಪೂರೈಸಿರೋ ಹಿನ್ನೆಲೆಯಲ್ಲಿಯೂ ಕೂಡ ಇದು ನಡೆದಂತಹ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನ ಬರೆದಿದ್ರು ಸರ್ಕಾರಕ್ಕೆ. ಇದನ್ನ ಗಂಭೀರವಾಗಿ ಪರಿಗಣಿಸ್ತೀವಿ, ಇದನ್ನ ಚಿಂತನೆಗೆ ಒಳಪಡಿಸ್ತೀವಿ, ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡ್ತೀನಿ ಅಂತ ಕೂಡ ಹೇಳಿದ್ರು. ಅದಕ್ಕೆ ಅವರು ಆಯ್ಕೆ ಮಾಡಿಕೊಂಡು ತಮಿಳುನಾಡಿನ ಮಾದರಿಯಂತೆ ಇಲ್ಲಿಯೂ ಕೂಡ ಅದನ್ನ ಜಾರಿಗೆ ತರ್ತಾ ಇದ್ದಾರೆ. ಅದರ ಪ್ರಕಾರವಾಗಿ ಸರ್ಕಾರಿ ಜಾಗದಲ್ಲಿ ಶಾಲೆ, ಕಾಲೇಜು, ಮೈದಾನ ಇಲ್ಲಿ ಆರ್ಎಸ್ಎಸ್ನ ಬೈಠಕ್ ಆಗಲಿ ಅಥವಾ ಕವಾಯತಿಗಳಿಗಾಗಲಿ ಯಾವುದೇ ರೀತಿಯ ಅನುಮತಿಗಳಿರಲ್ಲ. ಹಿಂದಿನ ರೀತಿ ಈಗ ಮಾಡಲಿಕ್ಕೆ ಬರಲ್ಲ ಅನ್ನೋದು ಇವರುಗಳ ನಿರ್ಧಾರ. ಹಾಗಿದ್ರೆ ಬೇರೆ ಧರ್ಮದ ಕಾರ್ಯಕ್ರಮಗಳು ಕೂಡ ಜರುಗತ್ತವಲ್ವಾ, ಆಗ ಅದಕ್ಕಿಲ್ವಾ ಈ ನಿರ್ಬಂಧ? ಅದಕ್ಕೆ ನೀವೇನು ಮೂಗುದಾರ ಹಾಕಲ್ವಾ? ಕೇವಲ ಆರ್ಎಸ್ಎಸ್ನ ಚಟುವಟಿಕೆಗಳು ಮಾತ್ರ ನಿಮಗೆ ದೇಶದ್ರೋಹಿ ಚಟುವಟಿಕೆ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಬಿಜೆಪಿ ನಾಯಕರು ಎತ್ತಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ, ಇದು ಕೇವಲ ಆರ್ಎಸ್ಎಸ್ ಚಟುವಟಿಕೆಗೆ ಮಾತ್ರನಾ ಅಥವಾ ಎಲ್ಲಾ ಕಾರ್ಯಕ್ರಮಗಳಿಗೂನಾ? ಇವೇ ಪ್ರಮುಖವಾಗಿರ್ತಕ್ಕಂಥದ್ದು ಆರ್ಎಸ್ಎಸ್ ಅಂತ ಸಂಬೋಧನೆ ಮಾಡೋದಕ್ಕೆ ಬರೋದಿಲ್ಲ, ಆರ್ಎಸ್ಎಸ್ ಅಂತ ಉಲ್ಲೇಖ ಮಾಡೋದಕ್ಕೂ ಕೂಡ ತೀರಾ ಒಂದ್ ರೀತಿಯಲ್ಲಿ ಸಾಧ್ಯತೆ ಕಡಿಮೆ. ಹಾಗಾಗಿ ಇದು ಕೇವಲ ಎಲ್ಲಾ ಖಾಸಗಿ ಸಂಘ ಸಂಸ್ಥೆಗಳು ಕೂಡ ಅಪ್ಲೈ ಆಗುವಂತ ತೀರ್ಮಾನವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದು. 2013ರಲ್ಲಿ ಜಗದೀಶ್ ಶೆಟ್ಟರ್ ಅವರ ಸರ್ಕಾರದ ಸಂದರ್ಭದಲ್ಲಿ ಏನು ಆದೇಶವನ್ನು ಹೊರಡಿಸಿದ್ರು, ಅದೇ ಆದೇಶವನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರೋದ್ರ ಜೊತೆಗೆ ಮಾರ್ಪಾಡವನ್ನ ಮಾಡೋದ್ರ ಜೊತೆಗೆ ಹೊಸ ನಿಯಮಾವಳಿಗಳನ್ನು ಜಾರಿಗೆ ತರಬೇಕು ಅಂತ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಆಗಿದೆ. ಹಾಗಾಗಿ ಸರ್ಕಾರಿ ಶಾಲಾ ಕಾಲೇಜುಗಳ ಕಟ್ಟಡಗಳು, ಆವರಣಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳು ಏನಾದ್ರೂ ಚಟುವಟಿಕೆಯನ್ನ ನಡೆಸಬೇಕು ಅಂದ್ರೆ, ಚಟುವಟಿಕೆಗಳನ್ನ ಮಾಡಬೇಕು ಅಂದ್ರೆ ಪೂರ್ವಾನುಮತಿಯನ್ನ ಕಡ್ಡಾಯವಾಗಿ ಪಡೆಯಬೇಕು ಅನ್ನೋ ನಿಯಮಾವಳಿಗಳನ್ನ ಜಾರಿಗೆ ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸಹಜವಾಗಿ ಇದು ಆರ್ಎಸ್ಎಸ್ ನ ಮೇಲೆ ಒಂದು ರೀತಿಯಲ್ಲಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡೋದ್ರ ಜೊತೆಗೆ ಉಳಿದ ಎಲ್ಲಾ ಸಂಘ ಸಂಸ್ಥೆಗಳು ಕೂಡ ಇದು ಅಪ್ಲೈ ಆಗುವಂತ ಸಾಧ್ಯತೆ ಇದೆ. ಪೂರ್ವಾನುಮತಿಯ ಸಂದರ್ಭದಲ್ಲಿ ಅವರ ವಿವೇಚನೆಗೆ ತಕ್ಕಂತೆ ಅವರು ಪರ್ಮಿಷನ್ ಕೊಡುವಂತದ್ದು ಕೂಡ ಚಾನ್ಸಸ್ ಇರುತ್ತೆ. ಆಗ ಅದನ್ನ ಆರ್ಎಸ್ಎಸ್ ಅಸ್ತ್ರವನ್ನ ಪ್ರಯೋಗ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ. ಒಟ್ಟಾರೆಯಾಗಿ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಸುಮಾರು 30-35 ನಿಮಿಷಗಳ ಕಾಲ
ಈ ಒಂದು RSS ಚಟುವಟಿಕೆಗಳ ವಿಚಾರವಾಗಿ ಕೂಡ ಗಂಭೀರವಾಗಿ ಚರ್ಚೆಯಾಗಿದೆ. ಪ್ರಿಯಾಂಕಾ ಖರ್ಗೆ ಅವರ ಪತ್ರ, ಅದಾದ ಬಳಿಕ ಅವರ ಬೆದರಿಕೆ ಕರೆ, ಜೊತೆಗೆ ಈ ಒಂದು ಖಾಸಗಿ ಸಂಘ ಸಂಸ್ಥೆಗಳ ಚಟುವಟಿಕೆಗಳನ್ನು ನಿಷೇಧ ಮಾಡೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಚರ್ಚೆ ಆಗಿತ್ತು. ಅದರ ನಿಷೇಧದ ಬದಲು ಪೂರ್ವ ಅನುಮತಿಯನ್ನ ಪಡಿಬೇಕು ಅನ್ನೋ ಕಂಡೀಷನ್ ಅನ್ನ ಹಾಕಿ ಒಂದು ರೀತಿಯಲ್ಲಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇರ್ತಕ್ಕಂಥದ್ದು ದಿವ್ಯಾ. ಓಕೆ ರವೀಶ್.